ಇತ್ತೀಚೆಗೆ ಒಂದು ಇಂಟರ್ವ್ಯೂನಲ್ಲಿ ಹೇಳಿದ್ರಿ, ಅಂದ್ರೆ 5 ಕಾರ್ ಇತ್ತು, 15,000 ನಾನು ರೆಂಟ್ ಕೊಡ್ತಾ ಇದ್ದೆ, ಪಾರ್ಕಿಂಗ್ ಇದೆ ಅಂತ. ಸಾಕಷ್ಟು ಜನರಿಗೆ ಆಶ್ಚರ್ಯ ಆಗುತ್ತೆ, 2 ಧಾರಾವಾಹಿಗಳನ್ನ ಮಾಡಿ ಈ ರೀತಿ ಇನ್ವೆಸ್ಟ್ ಮಾಡ್ತಿದಾರ ಅಂತ. ಬಟ್ ಈ ಹಿಂದೆ ವರ್ಕ್ ಮಾಡಿದ್ರ ಬಗ್ಗೆ ಅವ್ರಿಗೆ ಐಡಿಯಾ ಕೂಡ ಇರಲ್ಲ. ಸೊ ಎಲ್ಲರೂ ಅದೇ ಅನ್ಕೋತಾರೆ, ಸುಮ್ನೆ ಬಂಡಲ್ ಬಿಡ್ಬೋದು ಹಂಗೆ ಹಿಂಗೆ ಅಂತ. ಐ ವಾಸ್ ಡೂಯಿಂಗ್ ಅ ತೆಲುಗು ಸೀರಿಯಲ್ ಆಲ್ಸೋ, ಒಂದು ತೆಲುಗು ಸೀರಿಯಲ್ ಮಾಡ್ತಿದ್ದೆ. ಸೊ ನಿಮ್ಗೆ ಹೇಳ್ಬೇಕಂದ್ರೆ ನಾನು ಎಲ್ಲೂ ಹೇಳ್ಕೊಂಡಿಲ್ಲ, 1.5 years ನಾನು ಆ ಪ್ರಾಜೆಕ್ಟ್ ಮಾಡಿದೆ. ಲಿಟ್ರಲಿ 365 days ಅಲ್ಲಿ 354 days ನಾನು ವರ್ಕ್ ಮಾಡಿದ್ದೀನಿ. 1 ತಿಂಗಳಿಗೆ 1 ದಿನ ರಜಾ. ಸೊ ಆಬ್ವಿಯಸ್ಲಿ ದುಡ್ಡು ಮಾಡ್ತೀರ ಅವಾಗ. ಸೊ ಯಾ, ಇಟ್ ಈಸ್ ಪ್ಯೂರ್ ನನ್ನ ಹಾರ್ಡ್ ವರ್ಕ್ಗೋಸ್ಕರ. ನನ್ನ ಹಾರ್ಡ್ ವರ್ಕ್ ಮಾಡಿದ್ದಕ್ಕೆ ನಾನು ಅಷ್ಟು ಕಾರ್ ತೊಗೊಳಕ್ಕೆ ಸಾಧ್ಯ ಆಗಿದ್ದು. ಆ್ಯಂಡ್ ಮುಂಚೆಯಿಂದನೇ ನಾನು ಚಿಕ್ಕವನಿಂದ ಇರಬೇಕಾದ್ರೇ ನನಗೆ ಕಾರ್ ಹುಚ್ಚಿತ್ತು. ನಾನು 2nd PUC ಮುಗ್ದಿದ ತಕ್ಷಣ ನಾನು ಫಸ್ಟ್ ಇಯರ್ ಡಿಗ್ರಿ ಮಾಡ್ತಿರ್ಬೇಕಾದ್ರೆ ನಾನು ಕಾಲ್ ಸೆಂಟ್ರಲ್ಲಿ ಆದಿತ್ಯ ಬಿರ್ಲಾ ಮಿನಾಕ್ಸಿಗೆ ಹೋಗಿ ಕೆಲಸ ಮಾಡ್ತಿದ್ದೆ. ಈವ್ನಿಂಗ್ 3:30 to 12:30 ಜಾಬ್ ಮಾಡ್ತಿದ್ದೆ. ಸೊ ಆ ಟೈಮಲ್ಲಿ ಇದ್ದಾಗಲೇ ನಾನೊಂದು ಬಲಿನೋ ತೆಗೆದಿದ್ದೆ ಅಟ್ ದ ಏಜ್ ಆಫ್ 19. ಸೊ ನನಗೆ ಆಗ್ಲಿಂದನೇ ಒಂದು ಕಾರು ಹುಚ್ಚಿತ್ತು. ಸೊ ಅದು ಎಲ್ಲೋ ಇದು ಬಂದಾಗ ಇದೆಲ್ಲ ಆಯಿತು, ನನಗೆ ಇದೆಲ್ಲ ತೆಗಿಬೇಕು ಅಂತಿತ್ತು, ತೆಗೆದೆ. ಇವಾಗೆಲ್ಲ ಮಾರಿದ್ದೀನಿ. ಬಿಕಾಸ್ ವೇಸ್ಟ್, ಸಿ ಯು ರಿಯಲೈಸ್ ಒಂದು ಟೈಮಲ್ಲಿ ನಿಮಗೆ ಅದು ನಿಮ್ಮ ಅಡ್ರಿನಲೈನ್ ರಶ್ ಕೊಡುತ್ತೆ, ಅದು ತಗೊಳ್ಳಿ ಮಾಡಿಬಿಡಿ, ಲಾಸ್ಟ್ ಇದು ಏನು ಯಾವಾಗ ಹೋದ್ರೂ ಹೋಗ್ಬೋದು ಅಂತ. ಸೊ ಅದು ಅದನ್ನ ಮಾಡಿ ಇವಾಗ ರಿಯಲೈಸ್ ಆಯಿತು, ಯಾಕೆ ಸುಮ್ಮನೆ ಇದೆಲ್ಲ ವೇಸ್ಟ್, ಲಯಬಿಲಿಟೀಸ್ ಇದೆಲ್ಲ. ಎಗೇನ್ ನೀವು ಇನ್ಶೂರೆನ್ಸ್ ಕಟ್ಟಬೇಕು ವರ್ಷಕ್ಕೊಂದ್ಸಲ, ಅದಕ್ಕೊಂದು ಸಪ್ರೇಟ್ ಎಕ್ಸ್ಪೆಂಡಿಚರ್ ಇರುತ್ತೆ. ಲಾಜಿಕಲಿ ಥಿಂಕ್ ಮಾಡಿದ್ರೆ ಡಸಂಟ್ ಮೇಕ್ ಸೆನ್ಸ್. 1-2 ಕಾರ್ ಸಾಕು ಡೀಸೆಂಟ್ ಆಗಿ. ಸೊ ಈಗ ಚಿಕ್ಕ ವಯಸ್ಸು ಕಾರ್ ತಗೊಂಡ್ರಿ ಅಂತ ಹೇಳಿದ್ರಿ, ದುಡಿತಾ ಇದ್ರಿ ಅಂತ ಹೇಳಿದ್ರಿ. ಈಗಲೂ ಕೂಡ ಕಂಪೇರ್ ಮಾಡಿ ಹೇಳೋದಾದ್ರೆ, ನಿಮ್ಮ ವಯಸ್ಸಿನ ಯುವಕರು ಅವ್ರ ಇಂಟ್ರೆಸ್ಟ್ ಬೇರೆ ಇರುತ್ತೆ, ಅವ್ರ ಫೋಕಸ್ ಬೇರೆ ಇರುತ್ತೆ. ಎಲ್ಲ ಒಂದ್ ಕಡೆ ನಾನು ಅವ್ರಿಗಿಂತ ಜಾಸ್ತಿ ಮೆಚೂರ್ಡ್ ಆಗಿದ್ದೀನಿ ಅಂತ ಅನ್ಸುತ್ತಾ, ಅಥವಾ ನಾನೇ ಅವ್ರಿಗಿಂತ ಬೇರೆ ಅಂತ ಅನ್ಸುತ್ತಾ? ನಮ್ಮ ಸೀರಿಯಲ್ ಐ ಥಿಂಕ್ ಹೋದ ವಾರ ನಂದು ಮಂಗಳಗೌರಿ ಸೀರಿಯಲ್ ಹೀರೋಯಿನ್ ಕಾಲ್ ಮಾಡಿದ್ರು ವಿಶ್ ಮಾಡೋದಕ್ಕೆ. ಫೈನಲಿ ಆಯ್ತು ಕಣೋ, ತುಂಬ ಖುಷಿ ಆಯಿತು ನಿನ್ನ ಸಕ್ಸಸ್ ನೋಡಿ ಹಂಗೆ. ಅವ್ರು ಹೇಳ್ತಾರು, ನೀನು ಯಾವಾಗ 10 ವರ್ಷ ಅವಾಗಲೇ ಮುಂದೆ ಇದ್ದೆ ಕಣೋ ನೀನು, ನಮ್ಗಿಂತ ಅಲ್ಲ. ನಾನು ಇವಾಗ ನಿನ್ನ ಥರ ಮಾತಾಡ್ತಾ ಇದ್ದೀನಿ. ನಾನು 10 ವರ್ಷ, ಬಿಕಾಸ್ ನಾವು ತುಂಬ ಕಷ್ಟದಿಂದ ಬಂದಿದ್ದು ಪದ್ಮಶ್ರೀ ಅವರೇ. ಆ್ಯಂಡ್ ಆಲ್ಸೋ ಏನಾಗಿತ್ತು ಅಂದರೆ, ಲೈಕ್ ನನಗೂ ಮತ್ತು ನಮ್ಮ ಅಕ್ಕನಿಗೆ ಆಗಿರಲಿ, ನಮಗೊಂದು ಹಠ ಇತ್ತು, ಎಲ್ರ ಮುಂದೆ ನಾವು ಬದುಕಬೇಕು, ಸಾಧಿಸ್ಬಿಟ್ಟು ಬದುಕಬೇಕು ಅಂತ. ಆ್ಯಂಡ್ ವಿ ಡಿಡ್ ಇಟ್. ಸೊ ತುಂಬ ಖುಷಿ ಆಗುತ್ತೆ.